ಇದು ಘಟಪ್ರವಾದ ಮೃತ್ಯುಂಜಯ ಸರ್ಕಲದಲ್ಲಿ ಅಡ್ಡಾದಿಡ್ಡಿ ವಾರಗಳನ್ನು ಹಚ್ಚಿಕೊಂಡು ನಿಂತ ಕ್ರೂಸರ್ ಗಾಡಿ ಒಂದು ಉಸುಕು ತುಂಬಿದ ಟಿಪ್ಪರ್ ಗಾಡಿ ನೇರವಾಗಿ ರಸ್ತೆಯಿಂದ ತೆಗೆದು ಜನವಸತಿ ಪ್ರದೇಶಕ್ಕೆ ಬಂದು ಮನೆ ಹತ್ತಿರ ನುಗ್ಗಿದ್ದು. ಇಲ್ಲಿ ಯಾವುದೋ ಜೀವಹಾನಿ ಆಗಿಲ್ಲ, ಆದರೂ ಕೂಡ ಜೀವಹಾನಿ ಆಗೋ ಸಂಭವ ಇತ್ತು. ಇಲ್ಲಿ ನೋಡ್ಬೋದು, ಟ್ರಕ್ ಇದೆ, ಮನೆ ಇದೆ, ಇಲ್ಲಿ ಮನೆ ಮುಂದೆ ಬಂದು ಬಿದ್ದಿದೆ ಗಾಡಿ. ಡ್ರೈವರ್ ಇಲ್ಲ ಗಾಡಿ ಡ್ರೈವರ್ ಪರವಾಗಿದ್ದಾನೆ. ಗಾಡಿಗಳೆಲ್ಲ ತಗಸಬೇಕು. ಹೀಗಾಗಿ ನಮ್ಮ ಪೊಲೀಸ್ ಇಲಾಖೆ ಇಲ್ಲಿ ಗಮನಿಸಬೇಕು. ನಿನ್ನೆ ರಾತ್ರಿ ಪೊಲೀಸರು ನಿಂತಿದ್ದರು, ಆದರೆ ಈಗ ಮುಂಜಾನೆ ಹೀಗಾಗಿದೆ. ದಯವಿಟ್ಟು ಅದನ್ನು ನೋಡಬೇಕು ಪೊಲೀಸರು ಮತ್ತು ಟ್ರಾಫಿಕ್ದವ್ರು ನೋಡಬೇಕು. ಇಲ್ಲಿ ಕ್ರೂಸರ್ ಯಾರು ತರಬಾರ್ದು. ಇಲ್ಲಿ ಕ್ರೂಸರ್ಗಳು ನೋಡಿ, ಗಾಡಿ ಗಾಡಿ ತರಬೇಕು ಹತ್ತಬಾರ್ದು. ಇಲ್ಲಿ ನೋಡಿ ಸರ್, ದಯವಿಟ್ಟು ಮೇಲಿಂದ ಬಂದು ಕ್ರೂಸರ್ ತೊಗೊಂಡು ಬಂದೈತ್ರಿ. ಕ್ರೂಸರ್ನ ಜಗ್ಗಿಕೊಂಡು ಟಿಪ್ಪರ್ ಬಂದು ಬಿದ್ದಿದೆ ಇಲ್ಲಿ ಇವತ್ತು. ನೋಡ್ಬೋದು ಟಿಪ್ಪರ್ನ ಇಲ್ಲಿ. ಈ ಗಾಡಿ ನಂಬರ್ ನೋಡ್ರಿ, K23 3569. ಇದು ಉಸುಕು ತುಂಬಿಕೊಂಡು ಬಂದಂಥ ಗಾಡಿ. ಈ ಸರ್ಕಲ್ದಲ್ಲಿ ಸುಮಾರು 100 ಮೀಟ್ರ್ ರಸ್ತೆಯನ್ನು ಅಗಲು ಮಾಡಿದ್ರು ಏನು ತಪ್ಪಿಲ್ಲ, ದಯವಿಟ್ಟು ಮಾಡಬೇಕು. ಇಲ್ಲಿ ನೋಡಿ ಕ್ರೂಸರ್ ನೋಡ್ಬೋದು, ಇಲ್ಲಿ ಬಂದಿದೆ ಗಾಡಿ. ಇದು ರಸ್ತೆ ನೋಡ್ಬೋದು, ರಸ್ತೆ ಮೇಲಿಂದ ಕಿತ್ಕೊಂಡು ಬಂದು ಈ ಕಡೆ ಬಂದು ಇಲ್ಲಿ ಜನವಸತಿ ಪ್ರದೇಶ ಇದೆ, ಇಲ್ಲಿ ಮನೆಗೆ ನುಗ್ಗಿದೆ. ದಯವಿಟ್ಟು ಸರ್ಕಲ್ದಲ್ಲಿ ಅಗಲ ಆಗಬೇಕು. ಪೊಲೀಸ್ ಇಲಾಖೆ, RTO ಇಲಾಖೆ ದಯವಿಟ್ಟು ಈ ಕಡೆ ಗಮನ ಹರಿಸಬೇಕು. ಇಲ್ಲಿ ನೋಡಿ ಮನೆಯನ್ನು ಕಾಣ್ಬೋದು, ಎಲ್ಲ ಮನೆಗಳಿವೆ. ಸರ್ಕಲ್ದಿಂದ ಎಲ್ಲ ಜನ ನೋಡ್ಬೋದು, ದಯವಿಟ್ಟು ನೋಡಿ. ಇಲ್ಲಿ ಈ ನೋವಿನ ಪರಿಸ್ಥಿತಿ ಆಗಿದೆ. ಸರ್ಕಲ್ದಿಂದ ಒಂದು 100 ಮೀಟರ್ ರಸ್ತೆಯನ್ನು ಅಗಲು ಮಾಡಬೇಕಾಗಿ ಈ ಸಾರ್ವಜನಿಕ ಕೇಳ್ತಾ ಇದ್ದೇವೆ. ಕ್ರೂಸರ್ ಕಿತ್ತಿದೆ ಇಲ್ಲಿ. ಸರ್ಕಲ್ದಾಗ ತರಬಾರ್ದು. ಕ್ರೂಸರ್ ಯಾವುದೇ ಗಾಡಿ ಸರ್ಕಲ್ ತರಬಾರ್ದು. ಪಾರ್ಕಿಂಗ್ ಅಂತ ಬಿಟ್ಟು ಹೋಗ್ತಾರೆ, ಊಟಕ್ಕೆ ನಾಷ್ಟಕ್ಕೆ ಹೋಗ್ತಾರೆ.